ಎಲ್ಲರಿಗೂ ನಮಸ್ಕಾರ. ಬಿಸಿ ಸುದ್ದಿ ಯಾವಾಗಲೂ ಹೊಸತನವನ್ನು ಬಯಸುತ್ತೆ, ಹೊಸ ಕಾರ್ಯಕ್ರಮಗಳನ್ನು ಕೊಡೋದರಲ್ಲಿ ಮುಂದಾಗಿರುತ್ತೆ. ಬಹುಶಃ ಯೂಟ್ಯೂಬ್ ಚಾನಲಲ್ಲಿ ಹೊಸ ಕಾರ್ಯಕ್ರಮವನ್ನು ರೂಪಿಸ್ತಾ ಇರುವಂಥ ನಮ್ಮ ಬಿಸಿ ಸುದ್ದಿ ಚಾನಲ್ಲು ಹೊಸ ವರ್ಷಕ್ಕೆ ಸಂಜೆ 6:30 ಅಂದರೆ 1ನೇ ತಾರೀಕು ಕೋಟೆನಾಡಿನ ಕವಿ ಕಾವ್ಯ ಪರಿಚಯ ಅಂತ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಅದರ ಉದ್ದೇಶ ಇಷ್ಟೇ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹಳಷ್ಟು ಮಂದಿ ಸಾಹಿತಿಗಳನ್ನು ಕಂಡಿದೆ. ಕವಿಗಳನ್ನು ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಅಂದರೆ ಪರಿಚಯ ಅಂತಂದರೆ ಈಗಾಗಲೇ ಹೆಸರು ಮಾಡಿದಂಥ ಸಾಹಿತಿಗಳನ್ನು ಒಳಗೊಂಡಂತೆ ಮತ್ತು ಹೊಸ ತಲೆಮಾರಿನ ಹೊಸ ಯುವಕರು, ಹೊಸ ಯುವತಿಯರು ಬರಿಬೋದಂಥ ಕಾವ್ಯದವ್ರನ್ನ ಕರೆಸಿ ಅವರ 2 ಕಾವನ ವಾಚನವನ್ನು ಮಾಡುತ್ತಾ ಅದರ ಮೂಲಕ ಹೊಸತನದನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಆ ಕಾರ್ಯಕ್ರಮವನ್ನು ನಿರೂಪಿಸೋದು ನಮ್ಮ ಹುರುಳಿ ಬಸವರಾಜ್ ಅವರು ಈಗಾಗಲೇ ಸಾಹಿತಿಗಳಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೆಲಸ ಮಾಡಿದಂಥವ್ರು. ಈ ಕಾರ್ಯಕ್ರಮದ ಉದ್ಘಾಟನೆ ಹೆಸರಾಂತ ಕವಿಗಳು, ನಿಮ್ಮೆಲ್ಲರ ನೆಚ್ಚಿನ ಅಂದರೆ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿದಂಥ ಚಂದ್ರಶೇಖರ ತಾಳ್ಯ ಅವರು ಕವನವನ್ನು ವಾಚನ ಮಾಡುವ ಮೂಲಕವೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ ಬಹಳ ಮುಖ್ಯ. ಪ್ರತಿ ಭಾನುವಾರ ಸಂಜೆ 6:30 ಕವಿ ಕಾವ್ಯ ಪರಿಚಯ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ತಾವೆಲ್ಲರೂ ಆ ಕಾರ್ಯಕ್ರಮವನ್ನು ವೀಕ್ಷಿಸ್ತೀರಾ ಅನ್ನೋದು ನನ್ನ ಒಂದು ಭರವಸೆ. ಇವತ್ತಿನ ದಿನದಲ್ಲಿ ಕಾವ್ಯವನ್ನು ಓದ್ತೀವಿ ಅಂತ ಹೇಳಿದರೆ, ಬರಿತೀವಿ ಅಂತ ಹೇಳಿದರೆ ಭಾಳಷ್ಟು ಜನ ಅದೇನ ಬಿಡ್ರಿ ಅಂತ ಹೇಳ್ತಾರೆ. ಮೂಗು ಮರೆಯೋದು ಜಾಸ್ತಿ ಇದೆ. ಆದರೆ ಅದೆಲ್ಲದರ ನಡುವೆ ಕಾವ್ಯದ ರುಚಿಯನ್ನು ಹೊಸ ತಲೆಮಾರಿನ ಹಳೆ ತಲೆಮಾರಿನ ಎರಡನ್ನೂ ಸೇರಿಸಿ ಹೊಸ ಹೊಸ ರೂಪವನ್ನು ಕೊಡುವುದರಲ್ಲಿ ಬಿಸಿ ಸುದ್ದಿ ಮುಂದಾಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ನೋಡ್ತೀರಾ ಮತ್ತು ಅದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತೀರಾ ಅನ್ನೋದನ್ನು ಹೇಳ್ತಾ ನಾನು ನಿಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದೇನೆ. ನೋಡಿ, 1ನೇ ತಾರೀಕಿನ ಹೊಸ ವರ್ಷಕ್ಕೆ ಹೊಸ ಕಾರ್ಯಕ್ರಮ ಕವಿ ಕಾವ್ಯ ಪರಿಚಯ, ಕೋಟೆನಾಡಿನ ಕವಿ ಕಾವ್ಯ ಪರಿಚಯ.